ಪಾದಗಳಿಗೆ ನಮಸ್ಕರಿಸಿ 45ನೇ ಜಾತ್ರಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ಹೊಂದಿಕೊಂಡಿರ್ತಕ್ಕಂಥ ಮಹಾತಾಯಿಯ ಪಾದಗಳಿಗೆ ನಮಸ್ಕರಿಸಿ ಇವತ್ತಿನ ಈ ಸಮಾರಂಭದ ಚಿಕ್ಕ ಬಾಲಕಿ ಕನ್ನಡದಲ್ಲಿ ಬಹಳ ಸುಮಧುರವಾಗಿ ಚೆನ್ನಾಗಿ ಹಾಡ್ತಕ್ಕಂಥ ಹೆಗ್ಡೇಜಿ ಅವರೇ, ವೇದಿಕೆ ಮೇಲೆ ಶಿವಲಿಂಗಮೂರ್ತಿಯವರೇ, ನೀಲಕಂಠ ಅವರೇ ಮತ್ತು ನಮ್ಮ ಬಸ್ಸು ಅಪ್ಪಾಜಿ ಅವರೇ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಮತ್ತು ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಸುಪುತ್ರಪ್ಪನವರೇ, ಶಾಂತಕುಮಾರ್ ಅವರೇ, ರಾಜು ಅಪ್ಪಾಜಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರೇ, ಈ ಸಮಾರಂಭದಲ್ಲಿ ಭಾಗವಾಗಿರ್ತಕ್ಕಂಥ ದೂಡ ಬಸವೇಶ್ವರರ ಪರಮ ಭಕ್ತಾದಿಗಳೇ, ತಾಯಂದಿರೇ, ತಾವೆಲ್ಲ ಇವತ್ತು ಕುಮಾರಿ ಹೆಗಡೆಯವರ ಸಂಗೀತವನ್ನು ಕೇಳಲಿಕ್ಕೆ ಕೂತಿದ್ದೀರಿ. ನಾನು ಏನಾದರೂ ಹೆಚ್ಚಿಗೆ ಮಾತನಾಡಿದ್ರೆ ತಮಗೆ ಅದು ಒಗ್ಗುವುದಿಲ್ಲ. ನಾನು ಜಾಸ್ತಿ ಮಾತನಾಡಲಾರೆ. ನಾವೆಲ್ಲ ಇಂಥ ಒಂದು ಮಠದ ಜಾತ್ರೆ, ಪರಮ ಪೂಜ್ಯ ಷಡಕ್ಷರಿ ಸಿದ್ದರಾಮ ಶಿವಗಳ ಅಮೃತ ಹಸ್ತದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಜಾತ್ರೆ 45 ವರ್ಷಗಳಿಂದ ಇವತ್ತು ಅದೇ ಮಠದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಮಠದ ವೈಭವ ನಾವು ನೋಡಿದ್ರೆ ಇವತ್ತು ಗೊತ್ತಾಗ್ತದೆ. ಇಲ್ಲಿವರೆಗೆ ಆಗಿದೆ, ಇನ್ನು ದೇವಸ್ಥಾನದ ಒಂದು ಸ್ಥಾಪನೆ ಕೂಡ ಆಗಬೇಕಾಗಿದೆ. ಅದೆಲ್ಲವೂ ಕೂಡ ಆ ದೂಡ ಬಸವೇಶ್ವರ ಯಥಾ ಪ್ರಕಾರವಾಗಿ ಮಾಡಿಸ್ಕೊಳ್ತಾನೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಶಾಸಕನನ್ನಾಗಿ ಮಾಡಿದಾಗ ಪ್ರಥಮವಾಗಿ ನಾನು ಮೊದಲನೇ ಸಲ 50 ಲಕ್ಷ ರೂಪಾಯಿ ಈ ಒಂದು ದೂಡ ಬಸವೇಶ್ವರರ ಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ನಾನು ಕೊಟ್ಟಿರ್ತೇನೆ ಅಂತ ಹೇಳ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದ, ನಿಮಗೆ ಆ ಒಂದು ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಸಿಕ್ಕುತ್ತೆ ನನಗೆ. ಇನ್ನು ಮುಂದೆ ಏನೇ ಕೆಲಸ ಇದ್ದರೂ ಕೂಡ ಯಾವತ್ತೂ ತಾವು ಏನು ಹೇಳ್ತೀರಿ ಅದನ್ನು ಶಿರಸಾವಹಿಸಿ ಯಾವತ್ತೂ ತಮ್ಮ ಜೊತೆಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಭಾರತ ಇತಿಹಾಸದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಮಠದ ಒಬ್ಬ ಪೀಠಾಧಿಪತಿಗಳಾಗಿರ್ತಕ್ಕಂಥದ್ದು. 10,000 ಸ್ವಾಮಿ ವಿವೇಕಾನಂದನ ಸ್ಥಾಪನೆ ಇದು ಆಗಿರಬಹುದು. ಮತ್ತು ಮೊನ್ನೆ ರೈತರ ಸಮಾವೇಶ, ಪುಷ್ಪವೃಷ್ಟಿ ರೈತರಿಗೆ ಮಾಡಿರ್ತಕ್ಕಂಥದ್ದು ಭಾರತ ದೇಶದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿತಕ್ಕಂಥ ರೀತಿಯಲ್ಲಿ ಗಿನ್ನಿಸ್ ದಾಖಲೆಗೆ ಹೋಗಿರ್ತಕ್ಕಂಥ 8 ವಿಷಯಗಳು ಕೂಡ ಇವತ್ತು ಯಾವುದೇ ಒಂದು ಮಠದಿಂದ ಆಗದೇ ಇರತಕ್ಕಂಥ ರೀತಿಯಲ್ಲಿ ಪರಮ ಪೂಜ್ಯ ಮುರುಘರಾಜೇಂದ್ರ ಅಪ್ಪಾಜಿಯವರು ಕೂಡ ನಿಮ್ಮೆಲ್ಲರ ಕೀರ್ತಿ ಪತಾಕೆಯನ್ನು ಇಡೀ ಭಾರತ ದೇಶದಲ್ಲಿ ಹಾರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಭಕ್ತಿ ಭಾವದಿಂದ ಅವರನ್ನು ನೆನೆತೇವೆ. ನಾಳೆ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರ ಸೇವೆಯಿಂದ ಈ ಸಿದ್ದರಾಮ ಬಸವೇಶ್ವರ ದೂಡ ಬಸವೇಶ್ವರರ ಏನು ಜಾತ್ರೆ ರಥೋತ್ಸವ ಆಗ್ತದೆ, ಅದನ್ನು ಕೂಡ ಪ್ರತಿ ವರ್ಷ ಸಾಂಗೋಪವಾಗಿ ಪರಮ ಪೂಜ್ಯರ ಆಶೀರ್ವಾದದಿಂದ ನೆರವೇರ್ತದೆ. ನಾವೆಲ್ಲರೂ ಬಹಳ ಭಕ್ತಿಪೂರ್ವಕ ಸಂದರ್ಭದಲ್ಲಿ ಸೇರಿ ಹೆಗ್ಡೇಜಿಯವರ ಏನು ಸಂಗೀತವನ್ನು ಕೇಳಲಿಕ್ಕೆ ಆತುರಾಗಿದ್ದ ಕಾರಣ ನಾನು ಇಷ್ಟಕ್ಕೆ ನನ್ನ ಮಾತನ್ನು ಮುಗಿಸಿ ಕರೆಸಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ಆ ದೂಡ ಬಸವೇಶ್ವರರ ಪಾದಕ್ಕೆ ನಮಗೆಲ್ಲರಿಗೂ ಕೂಡ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಭಗವಂತ ಎಲ್ಲ ರೀತಿಯಿಂದ ಆರಾಮಾಗಿರ್ತಕ್ಕಂಥ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ದೂಡ ಬಸವೇಶ್ವರ ಕರ್ತುಗದ್ದೆಗೆ ಪರಮ ಪೂಜ್ಯ ಅಪ್ಪಾಜಿಯವರ ಪಾದಕ್ಕೆ ಬೇಡ್ಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಹೇಳಿದ ಕೆಲಸ ಶಿಷ್ಟವಹಿಸಿ ಮಾಡುತ್ತೇನೆ ಅಂತೇಳಿ ಈಗಾಗಲೇ 1 ಕೋಟಿಗೂ 2 ಕೋಟಿಗೂ ಹೆಚ್ಚುಗಳ ಕೆಲಸಗಳು ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಒಂದು ರೋಡ್ ಉದ್ಘಾಟನೆ, ಹಿರೇಗೌಡ ಲೇಔಟ್ನಲ್ಲಿ ಒಂದು ರೋಡ್ ಉದ್ಘಾಟನೆ ಮಾಡಿ ಬಂದಿದ್ದಾರೆ. ಈ ಗುಡಿಗೆ ಈಗಾಗಲೇ 40 ಲಕ್ಷ ರೂಪಾಯಿ ಹಾಕಿದ್ದಾರೆ. ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಆಗಲೇ ರಾಮಲಿಂಗಾರೆಡ್ಡಿ ಅವರಿಗೆ ಭೇಟಿಯಾಗಿ 1 ಕೋಟಿಗೆ ದುಡ್ಡು ಇಸ್ಕೊಡ್ಬೇಕು ಅಂತೇಳಿ ಆಲ್ರೆಡಿ ಅವರಿಗೆ ಲೆಟರ್ ಕೊಟ್ಟು ಬಂದಿದ್ದಾರೆ. ಈ ಕೆಲಸ 5 ಕೋಟಿಗೆ ಕೊಟ್ಟಿದ್ದಾರೆ. ಒಟ್ಟಾರೆ ಈ ಬಸವೇಶ್ವರ ದೇವಾಲಯ ಪೂರ್ತಿ ಸಂಪೂರ್ಣ ಪ್ರಮಾಣದಲ್ಲಿ ತಾವು ಸೇವೆ ಮಾಡಿ ಗುರುವಿನ ಆಶೀರ್ವಾದದಿಂದ ಜೋಡ ಬಸವೇಶ್ವರ ದೇವಾಲಯ ಆಗುವವರೆಗೆ ನಿಮ್ಮ ಕೈ ಬಿಡಲ್ಲ ಗೌಡ್ರೆ, ನಿಮ್ಮ ಜೊತೆಗೆ ನಾವಿರ್ತೀವಿ. ನೀವು ಬಸವಣ್ಣನ ಗುಡಿ ಕಟ್ಟಿ ತೀರ್ಬೇಕು, ಮುಂದಿನ ದಿನದಾಗ ನೀವೆಲ್ಲಿ ಮಂತ್ರಿಯಾಗಿ ಬರಬೇಕು ಅಂತೇಳಿ ಸಿದ್ದರಾಮರಲ್ಲಿ ಬಸವೇಶ್ವರರಲ್ಲಿ ವಿನಂತಿಯನ್ನು ಮಾಡಿಕೊಂಡು ತಾವೆಲ್ಲರೂ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಕ್ಕಾಗಿ ಮಾನ್ಯ ಶಾಸಕರಿಗೆ ಅಭಿನಂದನೆಗಳು ಸಲ್ಲಿಸುವ ಮೂಲಕ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ದಿಯಾ ದಿಯಾ ಹೇಳ್ರಿ ಒಂದ್ಸಲ ದಿಯಾ 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 ಕೈ ಎತ್ರಿ, ಎಲ್ಲರೂ ಕೈ ಎತ್ತಿ ಹೇಳ್ರಿ. ದಿಯಾ ದಿಯಾ ಕ್ಯಾ ದಿಯಾ ಸಂಗೀತ ಕಾರ್ಯಕ್ರಮವನ್ನ ರಸದೌತಣ ನೀಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಕುಮಾರಿ ದಿಯಾ ಹೆಗಡೆಯವರು.
ಬಿಚ್ಚೋಗಲಿ ಊರ ಮುಂದಿನ ತೋಟ ತಂಬಾಕು ಪಲುಕಾಟ ಮದುಮಗಳಾಗಳ ಕಲುಗೂಟ ಹಚ್ಚಿರೇ ಎಣ್ಣೆ. ಇವು ನಮ್ಮ ಸಾಹಿತ್ಯರಮ್ಮ, ನಮ್ಮ ಉತ್ತರ ಕರ್ನಾಟಕದಾಗ ಇದ್ದಿರ್ತಕ್ಕಂಥ ಮಣ್ಣಿನ ಜಮಖಂಡಿ ಹೋಗಿತ್ತ ಏನಾಡ ಹಚ್ಚರಮ್ಮ ಬಾಬಾ ಟೆಕ್ರದಾಗ ಚೊಚ್ಚಿಲ ಮಗನ ಬಚ್ಚುಲ ಮನ್ಯಾಗ ಚೊಚ್ಚಿಲ ಮಗನ ಗಚ್ಚಿಲ ಮನಿಯೇರಿ ಬಚ್ಚಲ್ದಾಗ ಬಂದೀನಿ ಏಪೋರಿ ಬಚ್ಚಲ್ದಾಗ ಬಂದೀನಿ ಎದ್ದು ಕುಡಿತಾರ ನೋಡು. ನನ್ನ ತಮ್ಮನ ಮಗನಾದ ಚಿರಂಜೀವಿ ಉಳ್ಳಾಗಡ್ಡಿ ಬಜಿ ಕಲಬುರಗಿಯ ಪ್ರಕಾಶ್ ಠಾಕಿದ ಹತ್ತಿರವಿರುವ ಮಿಡ್ಚಿ ಬಜಿ ಅವರ ಜ್ಯೇಷ್ಠ ಸುಪುತ್ರ ಚಿರಂಜೀವಿಯ ಕುಂಕುಮ ಸೌಭಾಗ್ಯ ಕಾಂಚಣಿ ಪೂರಿ ಬಾಜಿ ಕಲಬುರಗಿಯ ಅಂಬಾಭವನ ಸುಸಲಾ ಅಲುಬತ್ತಿವರ ತೃತೀಯ ಪುತ್ರಿ. ಇವರ ಅತ್ಯಂತ ಸಮಯ ರವಿವಾರ 2008 13 ತಿಂಗಳು 38 ತಾರೀಕು ನಡರಾತ್ರಿ 13 ಗಂಟೆಗೆ ಬಾಣತಿ ಗುಡ್ಡದ ಮೇಲೆ ನಿಶ್ಚಯಿಸಲಾಗಿದೆ. ಯಪ್ಪ ಇದ್ರಾಗ ಏನು ಬಹಳ ಇದ್ರಾಗ ಏನೂ ಇಲ್ಲ, ಆದ್ರೆ ಮೌಲ್ಯದ ಹೇಳಿದ್ರೆ ಯಾರು ಕೇಳೋದಿಲ್ಲ. ಆ ಕಡೆ ಪುರಾಣವನ್ನು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಎಂಥ ವೇದಿಕೆ ಮಾಡಿರಿ ಸರ್. ಇದು ನಿಜವಾಗ್ಲೂ ನಾವು ಏನು ಉದೂರೂರಿನಲ್ಲಿದ್ದೀವೋ ಯಾವುದೇ ಒಂದು ದೊಡ್ಡ ಸ್ಟುಡಿಯೋದಲ್ಲಿ ನಿಂತು ಮಾತನಾಡಕತ್ತೀವಿ ಅನ್ನತಕ್ಕಂಥ ಮಾತನ್ನ ಈ ಕಡೆ ಎಲ್ಲ ನಮ್ಮ ಯುವಕರ ತಂಡ ನೋಡಿದ್ರೆ ನಿಜವಾಗ್ಲೂ, ಯಾಕಂದ್ರೆ ನನ್ನ ಮಗಳಿನ ಬಹಳ ಸಣ್ಣಕ್ಕೆದಾಳ್ರಿ, ಇದ್ರಾಗೆ ಒಂದು ಯಾರಿಗಾರ ಕೊಟ್ಟು ಬಿಡಬೇಕಂತ ವಿಚಾರ ನನಗಿತ್ತು. ಆದರೆ 10 ಮಕ್ಕಳು ಹಡಿಯೋದಕ್ಕಿಂತಲೂ ಮಾನವೀಯ ಮೌಲ್ಯ ಚೆಲ್ತಕ್ಕಂಥ ಮಕ್ಕಳನ್ನು ಸಮಾಜಕ್ಕೆ ಕೊಡಬೇಕಿರ್ತಕ್ಕಂಥ ಅವಶ್ಯಕತೆವಾಗಿರುವುದರಿಂದ ತಾವೆಲ್ಲರೂ ಕೂಡ ನಾವಿನ್ನೂ ರಂಜನೆಗೆ ಯಾಕಂದ್ರೆ 9ವರೆಗೆ